ಅಂತ ನನ್ನ ಪ್ರಶ್ನೆ. ಅಲ್ಲ ಅದಕ್ಕೆ ಒಬ್ರಾದ್ಮೇಲೆ ಹಿಂಗೇನೆ ಲೆಕ್ಕ ಕೇಳಲಿಕ್ಕೆ ಬೇಕಾಗಿದ್ದು ಸೌಜನ್ಯ ಅನ್ನೋ ಪ್ಲಾಟ್ಫಾರ್ಮ್ ಅನ್ನೋ ಅನುಮಾನ ಬಂದ್ಬಿಡುತ್ತೆ ಸರ್. ನಾವು ಅದನ್ನ ಹೇಳ್ತಾ ಇಲ್ಲ, ನಾನು ಅದಕ್ಕೂ ಇದಕ್ಕೂ ತಾಳೆ ಮಾಡ್ತಾ ಇಲ್ಲ. ಇದೇ ಸಪರೇಟ್ ಅದೇ ಸಪರೇಟ್. ಸೌಜನ್ಯ ಪ್ರಕರಣವೇ ಯಾರು ಈ ರಾಜ್ಯದ ಜನತೆಯಲ್ಲಿ ಸರ್ಕಾರ ನಡೆಸುವಂತ ಸರ್ಕಾರ ಕೊಡ್ತಾ ಇಲ್ಲ. ಬಡ್ಡಿ ದಂಡೆ ಅಂತ ಇವ್ರು ಹೇಳಿದ್ರು. 1 ಲಕ್ಷಕ್ಕೆ 7,246 ರೂಪಾಯಿ ನಾನು ಬಡ್ಡಿ ಕಟ್ತಾ ಇದ್ದೀನಿ. ಬಡ್ಡಿ ದಂಡೆ ಅಂತ ಎಲ್ಲ ಆಯ್ತು. ಬ್ಯಾಂಕ್ಗಳು ಯಾರು ಕೂಡ ನೇರವಾಗಿ ಹೋದ್ರೆ ನಮ್ ತಲೆ ನುಣ್ಣಿಗೆ ಬಾಚಿಬಿಡ್ತಾರೆ. ಸರ್ಕಾರ ಕೊಡುವಂತದಕ್ಕೆ ಸರ್ಕಾರ ಲೆಕ್ಕ ಇದೆ. ಸರ್ಕಾರ ಕೊಡುವಂತ ದುಡ್ಡಿಗೆ ಲೆಕ್ಕ ಇದೆ. ಲೆಕ್ಕ ಹೇಳ್ತಾ ಇದೀವಿ ಅಷ್ಟೇ. ನೋಡಿ ಕೇಳಿ ಇಲ್ಲಿ ದಯವಿಟ್ಟು ನೀವು ಕರ್ನಾಟಕ ಹೋರಾಟ ಮಾಡ್ತಾರೆ ರಕ್ಷಣಾ ವೇದಿಕೆಯವರು ನೀವು. ಆಮೇಲೆ ಎರಡನೇದು ದುಡ್ಡು ಕೇಳಿದ್ರಲ್ಲ ನೀವು, ದೇವಸ್ಥಾನದ ದುಡ್ಡು ಸರ್ಕಾರ ನಡೆಸ್ತಾ ಇದೆಯಲ್ಲ, ಮುಜಾ ಇಲಾಖೆಯಲ್ಲಿ ಇಟ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಅನ್ನ ಹಾಕ್ತಾರೆ. ನೋಡಿದ್ದೀರಾ ಯಾವತ್ತಾದ್ರು ಹೋಗಿ ನೀವು ತಿಂದಿದ್ದೀರಾ? ಅಲ್ಲಿ ನಾವು ಹೋದ್ರೆ 100 ರೂಪಾಯಿ ಹಾಕಿಲ್ಲ ಅಂದ್ರೂ ಕೂಡ ವೀರೇಂದ್ರ ಹೆಗ್ಡೆ ಅವ್ರು ಕೇಳಲ್ಲ. ಇರಿ ಸರ್ 1 ಲಕ್ಷ ರೂಪಾಯಿ. ನನ್ನ ಪ್ರಶ್ನೆ ಕೇಳಿ, ನಾನು ಸಮಾಜದ ಹಿಂದೂ ಸಮುದಾಯದ ಪರವಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವು ಮಾತಾಡ್ತಾ ಇರೋದು ಕಷ್ಟನೇ. ಕೇಳಿ ಸರ್. ನಾವು 100 ರೂಪಾಯಿ ಹಾಕಿಲ್ಲ ಅಂದ್ರೂ ಬಂದಿದ್ದೀನಿ. ನಾನು ಹಲವಾರು ಸಾರಿ ಧರ್ಮಸ್ಥಳಕ್ಕೆ ಹೋಗಿ, ನೀನ್ 100 ರೂಪಾಯಿ ಹಾಕಿಲ್ಲ, ನೀನ್ ಊಟ ಹಾಕಲ್ಲ, ನೀನ್ 100 ರೂಪಾಯಿ ಹಾಕಿಲ್ಲ, ಒಂದು ರೂಮ್ ಕೊಡಲ್ಲ, ಲಕ್ಷ ಹಾಕುವಂತ ಯಪ್ಪ ಕೇಳಿಲ್ಲ. ಅಲ್ಲಿ ಬರೋ ದುಡ್ಡನ್ನ ತಗೊಂಡು ಯಾವ್ದಾದ್ರು ಪಾರಿನಲ್ಲಿ ಆತನ ವಂಶ ಉದ್ಧಾರಕ ಮಾಡ್ಕೋಬೋದಿತ್ತು. ಒಂದು ಸರ್ಕಾರ ಬರ್ತದೆ, ಸರ್ಕಾರ ಈಗ ಹಿಂದೂ ಧರ್ಮದ ಒಬ್ಬ ವ್ಯಕ್ತಿ ಹಾಗೂ ಏನು ಜೈನ ಧರ್ಮದ ವ್ಯಕ್ತಿ ಮಾಡ್ಕೊಂಡಿರಲ್ಲ. ಎಲ್ಲಿ ನಾವು ಸಮುದಾಯಕ್ಕೆ ಬಡ್ಡಿ ಅಂತೆಲ್ಲ ಹೇಳಿದ್ರಲ್ಲ, ಅದರಿಂದ ಎಷ್ಟೋ ಸ್ವಸಹಾಯ ಸಂಘದಲ್ಲಿರುವಂತಹ ಮಹಿಳೆಯರು ಉದ್ಧಾರ ಆಗಿರೋದು ಉಂಟು. ಮತ್ತೆ ಅದರಲ್ಲಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಅಂತ ನಾನು ತಿಳ್ಕೊತೀನಿ. ಯಾಕೆಂದ್ರೆ ನೀವು ಕೇಳಿದ್ರೆ ಹೆಂಗ್ ಬರುತ್ತೆ ಉಂಡಿ ದುಡ್ಡು ಅಂತ, ಏನಂತ ಕೊಡ್ತಾರೆ ಅಂತ. ಅಲ್ಲಿ ಹೇಳ್ಬೇಕು ಅಂದ್ರೆ ಧರ್ಮಸ್ಥಳದಿಂದ ಪ್ರಸಾದ ರೂಪದಲ್ಲಿ ಕೆಲವೊಬ್ಬರಿಗೆ ವಾತ್ಸಲ್ಯ ಕಾರ್ಯಕ್ರಮ ಆಗಿರ್ಬೋದು, ಮಾಶಾಸನ ಕಾರ್ಯಕ್ರಮ ಆಗಿರ್ಬೋದು, ಕೆರೆಗಳ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿರ್ಬೋದು, ಮುಂತಾದ ಹಲವಾರು ಕಾರ್ಯಕ್ರಮಗಳು ನಾವು ವೀರೇಂದ್ರ ಹೆಗ್ಡೆ ಅವರು ಕೊಟ್ಟರು ಅಂತ ಎಲ್ಲೂ ಅವರು ಸಾಬೀತುಪಡಿಸಿಲ್ಲ ಮತ್ತು ಹೇಳೂ ಇಲ್ಲ. ದೇವರ ಪ್ರಸಾದ ಅಂತ ನಾವು ತಿಳ್ಕೊಂಡು ಅವರು ದೇವರ ಸೇವೆ ರೂಪದಲ್ಲಿ ನಿರ್ಗತಿಕರಿಗಾಗಿರ್ಬೋದು ಮತ್ತೆ ಸ್ವಸಹಾಯ ಸಂಘಗಳೆಲ್ಲ ಏನೆಲ್ಲ ಇದೆ ಅವರಿಗೆ ಮಹಿಳೆಯರ ಉತ್ತೇಜನ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ಮಾಹಿತಿ. ಬಡ್ಡಿ ದಾಂಧೆ ಅಂದ್ರೆ ನಮ್ಗೆಲ್ಲ ತುಂಬಾ ಬೇಸರ ಆಯ್ತು ಸರ್. ಗೊತ್ತಾ, ಬಡ್ಡಿ ದಾಂಧೆ ಮಾಡ್ತಾ ಇಲ್ಲ. ನಾವ್ ಇವಾಗ ಬಂದು ಇಷ್ಟು ಮಾತು ಕೂತಿದೀವಿ ಅಂದ್ರೆ ಅವರೇ ಕಾರಣ. ಯಾಕೆ ಗೊತ್ತಾ, ಕಷ್ಟ ಅಂತ ತಕ್ಷಣ ಏನು ಕೊಟ್ಟಿದ್ದಾರೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಇವಾಗ್ಲೂ ಕೊಡ್ತಾ ಇದ್ದಾರೆ. ಮತ್ತೆ 60 ವರ್ಷ ವಯಸ್ಸಾದವ್ರಿಗೆ ಯಾವ್ದು ದಾಖಲೆ ತಗೊಳ್ತೀರಾ? ತುಂಬಾ ಮೊದಲನೇದಾಗಿ ನಿಮ್ ಗಮನಕ್ಕೆ ತರದೇನು ಅಂತಂದ್ರೆ, ಇಲ್ಲಿ ಯಾರ್ಯಾರು ಕೂತಿದ್ದಾರೆ ಇವರೆಲ್ಲರೂ ಕೂಡ ಇಡೀ ಸ್ಟುಡಿಯೋ ಸೇರಿ ಯಾರು ಕೂಡ ಅಷ್ಟು ದೇಣಿಗೆಯನ್ನ ಕೊಟ್ಟಿಲ್ಲ. ಧರ್ಮಸ್ಥಳಕ್ಕೆ ನಾನು ಅಷ್ಟು ದೇಣಿಗೆಯನ್ನ ಕೊಟ್ಟಿದ್ದೇನೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿದ್ದೇನೆ, ಏನೋ ವಿತ್ ರಿಸೆಪ್ಟ್ ಪೋಸ್ಟ್ ಕೂಡ ಮಾಡಿದ್ದೀನಿ. ಸುಮಾರು ಇಲ್ಲಿಯ ಪ್ರತಿ ಬಾರಿ ನಾನು ಹೋದ್ರೆ ಕನಿಷ್ಠ ಅಂದ್ರೂ 5 ರಿಂದ 10 ಸಾವಿರ ಕೊಟ್ಟು ಬರ್ತೀನಿ. ಇಲ್ಲಿಯ ತನಕ ಅಂದಾಜು ರಫ್ ಆಗಿ 13 ರಿಂದ 14 ಲಕ್ಷ ದೇಣಿಗೆಯನ್ನು ಕೊಟ್ಟಿದ್ದೀನಿ ನಾನು. ನನ್ನ ಮಗನಿಗೆ ಮಂಜುನಾಥ ಅಂತ ಹೆಸರಿಟ್ಟಿದ್ದೀನಿ, ಹುಟ್ಟ ಹೆಸರು. ಹಾಗಾಗಿ ನನಗೆ ಧರ್ಮಸ್ಥಳದ ಬಗ್ಗೆ ಗೌರವವಿದೆ, ವೀರೇಂದ್ರ ಹೆಗಡೆ ಅವರ ಬಗ್ಗೆ ಗೌರವ ಇದೆ. ನಾವು ಕೇಳ್ತಿರೋದೇನು ಅಂದ್ರೆ, ನೋಡಿ ಇವರು ಡೈವರ್ಟ್ ಮಾಡ್ಲಿಕ್ಕೆ ನೋಡ್ತಾರೆ, ನಾನ್ ಡೈವರ್ಟ್ ಆಗೋದಿಲ್ಲ. ಈ ಡಿಬೇಟ್ ನ ಮುಂದಿನ ಟಾಪಿಕ್ ಹೋಗ್ತಾ ಇದ್ದೀನಿ. ನೀವು ಡೈವರ್ಟ್ ಅಂದ್ರಿ ಸರ್, ಇದು ಕೇವಲ ಡೈವರ್ಟ್ ಅಲ್ಲ, ಓಪನ್ ವಾರ್ ಆಗೋಯ್ತು. ಸೌಜನ್ಯಗೆ ನ್ಯಾಯ ಬೇಕು ಅಂತ ಪ್ರಾರಂಭವಾಗಿದ್ದು ಧರ್ಮಸ್ಥಳದ ಹುಂಡಿ ಕಾಸು ವರ್ಸಸ್ ಯೂಟ್ಯೂಬರ್ಸ್ ಅನ್ನೋ ರೀತಿಯಲ್ಲಿ ಆಗೋಯ್ತು. ಅದೊಂದು ಜೈನರು ನಡೆಸ್ತಾ ಇರುವಂತಹ ಮಂದಿರ, ಹೀಗಾಗಿ ಹಿಂದೂ ದೇವಸ್ಥಾನವನ್ನ ಜೈನರ ಕಪಿಮುಷ್ಟಿಯಿಂದ ಆಚೆ ತೆಕ್ಕೋಬೇಕು. ಇದಿಷ್ಟಕ್ಕೆ ಮಾತ್ರ ನಿಲ್ಲಿಲ್ಲ. ಮನುವಾದಿಗಳು ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆ ಅವರ ಹತ್ರ ಎಷ್ಟು ಒಡವೆ ಇದೆ ಗೊತ್ತಾ? ಹೇಳಿದ್ಯಾರು? ಸುಭಾಷಿಣಿ ಅಲಿ. ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇದ್ದ ಸೌಜನ್ಯ ಪರ ಹೋರಾಟದಲ್ಲಿ ವಸಂತ ಗಿಳಿಯಾರವರೇ, ಬೇಕಾಗಿರೋದು ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ. ಈ ಕ್ಷಣಕ್ಕೂ ಕೂಡ 13ನೇ ವರ್ಷದಲ್ಲಿ ನಿಂತ್ಕೊಂಡು ಮಾತನಾಡ್ತಿದ್ದೀವಿ ಸೌಜನ್ಯ ನ್ಯಾಯ ಕೊಡಿ ಅಂತ ಹೇಳಿ. ಇದನ್ನ ಮಾತನಾಡ್ತಾ ಇರ್ಬೇಕಾದ್ರೆ ಈ ಹುಂಡಿ ಕಾಸಿನ ಲೆಕ್ಕ, ಮನುವಾದ, ಧರ್ಮಾಧಿಕಾರಿಗಳ ಒಡವೆ ಇದೆಲ್ಲ ಯಾಕೆ ಬೇಕು ಅಂತ. ಮೇಡಮ್, ಯಾವ ಮಸೀದಿಯಲ್ಲೋ ಯಾವ್ದು ಚರ್ಚ್ನಲ್ಲೋ ಇವರೇನು ಲೆಕ್ಕ ಕೇಳಕ್ ಹೋಗಲ್ಲ, ಧರ್ಮಸ್ಥಳದಲ್ಲಿ ಕೇಳ್ತಾರೆ. ಮೇಡಮ್, ಸುಭಾಷಿಣಿ ಮುಜಾಫರ್ ಅಲಿ ಅವರು ಬಂದು ಧರ್ಮಸ್ಥಳದ ಸೌಜನ್ಯ ಮ್ಯಾಟರ್ ಬಗ್ಗೆ ಮಾತಾಡೋದಕ್ಕಂತ ಬಂದು
ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬವನ್ನ ಮತ್ತೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಾರೆ. ಇವರು ಲಾಗಾಯತಿನಿಂದಲೂ ಮಾಡ್ಕೊಂಡು ಬಂದಿದ್ದು ಅದನ್ನೇ. ಇವ್ರ ಉದ್ದೇಶವೇ ಟಾರ್ಗೆಟ್ ಧರ್ಮಸ್ಥಳ. ಇದು ಕ್ರಿಸ್ಟಲ್ ಕ್ಲಿಯರ್. ಮತ್ತೆ ಬಡ್ಡಿ, ಅದು ಧರ್ಮಸ್ಥಳದ ದೇವಸ್ಥಾನದ ಹುಂಡಿ ಹಣ ಕೊಡೋದಲ್ಲ, ಬ್ಯಾಂಕ್ ಥ್ರೂ ಬಡವರಿಗೆ ನೇರವಾಗಿ ಕೊಡಿಸೋದು. ಈ ಧರ್ಮಸ್ಥಳದ ಏನು SKIDP ಅವರು ಏಜೆಂಟ್ ಆಗಿ ಮಾಡ್ತಿರುವಂತ ಕೆಲಸ. ಅದರಲ್ಲಿ ಬಂದಿರುವಂತಹ ಹಣವನ್ನ ಆ 32,000 ಜನ ಏನು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲವೂ ಪಿನ್ ಟು ಪಿನ್ ಲೆಕ್ಕ ಇದೆ. ಯಾವನೊಬ್ಬ ಕೇಳ್ತಾನೆ ಲೆಕ್ಕ ಕೊಡೋಣ, ನಾನೇ ಕೊಡ್ತೀನಿ ಲೆಕ್ಕ. ಕೊಡೋದು ಎಲ್ಲ ಆಡಿಟ್ ಆಗುತ್ತೆ, ಸಾವಿರಾರು ಕೋಟಿ ಆಡಿಟ್ ಆಗುತ್ತೆ. ಸರ್ಕಾರ ಕೊಟ್ಟಿದ್ದಾರಾ? ಸರ್ಕಾರ ಲೆಕ್ಕ ಕೇಳಿದೆ, ಸರ್ಕಾರಕ್ಕೆ ಲೆಕ್ಕ ಕೊಟ್ಟಿಲ್ಲ ಅನ್ನೋದಕ್ಕೆ ನಾವು ತಕರಾರು ಮಾಡ್ತಿರೋದು. ಡಾಕ್ಯುಮೆಂಟ್ ಕೊಡ್ತೀನಿ. ಇಲ್ಲ ಇದೆ, ಡಾಕ್ಯುಮೆಂಟ್ ಕೊಡ್ತೀನಿ. ಧರ್ಮಸ್ಥಳದಿಂದ ನೀವು ಒಂದು 10 ವರ್ಷದ ಹಿಂದಿನ ದಾಖಲೆ ಕೇಳಿ. 10 ರೂಪಾಯಿ ಕೊಟ್ಟಿದ್ದಿದ್ರು ಅದು ಟ್ರಸ್ಟ್, ಅದು ಅದರ ಎಲ್ಲಾ ಲೆಕ್ಕ ಪಿನ್ ಟು ಪಿನ್ ಲೆಕ್ಕ. ಅವರೇ ನೋಡಿ, ಇದೊಂದು ಪ್ಯೂರ್ಲಿ ರೇಪ್ ಅಂಡ್ ಮರ್ಡರ್ ಕೇಸ್ ಅಂದಾಗ ಅದು ಕಾನೂನಾತ್ಮಕವಾಗಿ ಸಾಲ್ವ್ ಆಗಬೇಕಾಗಿರೋ ಕೇಸ್. ಇಲ್ಲೊಬ್ಬ AI ವಿಡಿಯೋ ಕ್ರಿಯೇಟರ್ ಬರ್ತಾನೆ, ನೇರವಾಗಿ ಧರ್ಮಾಧಿಕಾರಿಗಳ ಕಡೆ ಬೊಟ್ಟು ಮಾಡ್ತಾನೆ, AI ಚಿತ್ರಗಳನ್ನ ಹರಿಬಿಡ್ತಾನೆ. ತನಿಖೆ ಆದ ನಂತರದಲ್ಲಿ ಆತ ನನಗೆ ಹೀಗಾಗುತ್ತೆ ಅನ್ನೋದ್ರ ಅಂದಾಜಿಲ್ದೆ ಮಾಡದೆ ಅನ್ನೋ ರೀತಿಯ ಪಶ್ಚಾತ್ತಾಪದ ವಿಡಿಯೋ ಮಾಡ್ತಾನೆ. ಅಂದ್ರೆ ಕೆಸರು ಎರಚಾಯ್ತು, ಕೆಸರನ್ನ ತೊಳ್ಕೊಳ್ಳೋದಾಯ್ತು, ಅವ್ರಿಗೆ ಮುಗೀತು. ಇನ್ ತನಿಖೆ ಬೇಕಾದ್ರೆ ತನಿಖಾಧಿಕಾರಿಗಳು ಮಾತನಾಡ್ಲಿ, ನಾನ್ ಕೇವಲ ಮಾತಾಡ್ತೀನಿ, ಆರೋಪ ಮಾಡ್ತೀನಿ, ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಆಗೋದಿಲ್ಲ. ಹಿಂಗೊಂದು ವ್ಯವಸ್ಥೆ ನೋಡಿ ಮೇಡಮ್. ಕೇವಲ ಸೌಜನ್ಯಗೆ ನ್ಯಾಯ ಅದೊಂದು ಹೋರಾಟ, ಅದು ಒಂದ್ ಕಡೆ ಬಿಟ್ರೆ ಅಲ್ಲಿ ಏನೇನೆಲ್ಲ ನಡೆದಿದೆ ಅಲ್ವಾ, ಅದೆಲ್ಲ ಯೂಟ್ಯೂಬ್ ಅಲ್ಲಿ ಇದೆ. ಕೇವಲ ಇವ್ರು ಒಬ್ಬ ಯೂಟ್ಯೂಬರ್ ಅಲ್ಲ, ಹೈಕೋರ್ಟ್ ಇಂದ ಸ್ಟೇ ತಂದಿರೋದು ಎಷ್ಟು ಯೂಟ್ಯೂಬರ್ಸ್ ಮೇಲೆ ನೀವು ಎತ್ ನೋಡಿ. ಪ್ರಶ್ನೆ ಎತ್ತಿರೋದು ಕೇವಲ ಇವನೊಬ್ಬ ಮುಸಲ್ಮಾನ ಅಂತ. ಇಟ್ ಈಸ್ ಬಿಸ್ನೆಸ್. ಓಪನ್ ಆಗಿ ಹೇಳ್ತೀನಿ, ಅವ್ರೇನು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿಲ್ಲ, ಅವ್ರೇನು ಸೌಜನ್ಯಕ್ಕೆ ನ್ಯಾಯ ಸಿಗ್ಬೇಕು ಅಂತ ಮಾಡಿಲ್ಲ. ಯೂಟ್ಯೂಬ್ ಅಲ್ಲಿ ಅವ್ರು ಬಂದು ಮುಂದೆ ಹೇಳ್ತಾರಲ್ಲ, ದಟ್ ಈಸ್ ಫಾರ್ ಲೈಕ್ಸ್, ವ್ಯೂಸ್. ಅಷ್ಟು ಜಾಸ್ತಿ ಲೈಕ್ಸ್ ವ್ಯೂಸ್ ಬಂದ್ರೆ ಅವ್ನ್ ಮನೆ ನಡೀತದೆ. ಹೋರಾಟ ಮಾಡೋರು ಹೋರಾಟ ಮಾಡ್ತಾರೆ, ಯೂಟ್ಯೂಬ್ ಯಾಕೆ ಮಾಡ್ತಾರೆ? ಅದೊಂದೇ ಟಾಪಿಕ್ ಅಲ್ಲಿ ಮಾಡ್ತಿದಾರಾ? ಪ್ರತಿಯೊಂದು ಹೋರಾಟಕ್ಕೋಸ್ಕರ ಮಾಡ್ತಾರೆ. ಮಾಧ್ಯಮವೂ ಕೂಡ ಮೈ ಸ್ಟ್ಯಾಂಡ್ ಇಸ್ ವೆರಿ ಕ್ಲಿಯರ್. ಸಮೀರ್ MD ಬಗ್ಗೆ ಅವ್ರು ಮಾಡ್ತಿರೋದೊಂದು ಬಿಸ್ನೆಸ್, ಅವ್ರು ಮಾಡ್ತಿರೋದು ದಂಧೆ. ಓಪನ್ ಆಗಿ ಹೇಳ್ತೀನಿ, ದಟ್ ಈಸ್ ಬಿಸ್ನೆಸ್. ಅದು ಸುಳ್ಳು. ನ್ಯಾಯಕ್ಕೋಸ್ಕರ ನನಗೆ ನ್ಯಾಯ ಬೇಕು ಅಂತ ಅವನು ಹೋರಾಟಕ್ಕೋಸ್ಕರ ಬಂದವನಲ್ಲ, ಹೋರಾಟಕ್ಕೋಸ್ಕರ ಮಾತಾಡಿದವನಲ್ಲ. ಅವನಿಗಿಂತ ಮುಂಚೆ ನಾನು ಹೋರಾಟ ಮಾಡಿದ್ದೀನಿ. ಚೀಫ್ ಮಿನಿಸ್ಟರ್ ಮೆಮೊಂಡರಂ ಕೊಟ್ಟಿರೋದು ನಿಮ್ಮ ಹತ್ರ ಕಾಪಿ ಇದೆ. 22 ಏಪ್ರಿಲ್ ಇದು ಸೆಪ್ಟೆಂಬರ್ 22 ಸೆಪ್ಟೆಂಬರ್ 2022 ಬಿಫೋರ್ ದ ವರ್ಡಿಕ್ಟ್. ಬಿಫೋರ್ ವರ್ಡಿಕ್ಟ್ ನಮ್ಮ ಚೀಫ್ ಜಸ್ಟಿಸ್ ಇದ್ದೇಳಿದ್ರಲ್ಲ, ಆವಾಗ್ಲೂ ನಾನು ಹೋಗ್ಬಿಟ್ಟು ಕೇಳಿದ್ದೀನಿ, ಅಟ್ಲೀಸ್ಟ್ ಸಂತೋಷ್ ರಾವ್ ಬಿಡುಗಡೆ ಆದ್ನಲ್ಲ ಅವ್ನಿಗೆ ಪರಿಹಾರ ಕೊಡಿ ಅಂತಾನು ಕೇಳಿದ್ದೀನಿ. ಬಿಸ್ನೆಸ್ಗೋಸ್ಕರ ಮಾಡ್ತಾರೆ. ಅವರನ್ನ ಮಾತನ್ನ ಎತ್ಕೊಂಡು, ಅವರ ಸಮುದಾಯವನ್ನ ಎತ್ಕೊಂಡು, ಈ ಕಡೆ ಇರುವ ಒಂದು ಕಂಪ್ಲೀಟ್ ಸಮುದಾಯದ ಮೇಲೆ ನಾವು ಧರ್ಮಸ್ಥಳದ ಮೇಲೆ ಕೆಟ್ಟ ಹೆಸರು ತರಕ್ಕೆ ಮುಸಲ್ಮಾನ ಅನ್ನೋದು ಸರಾಸರಿ ತಪ್ಪಾಗುತ್ತೆ. ನಮಗೂ ಗೌರವ ಇದೆ, ಧರ್ಮಸ್ಥಳದ ಮೇಲೆ ನಮಗೆ ಒಳ್ಳೆ ಅಭಿಪ್ರಾಯ ಇದೆ.